ಅಧಿಕಾರದ ಮದ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಅಂತಕ್ಕಂಥದ್ದು ಶಾಶ್ವತ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಇಷ್ಟೊಂದು ದುರಹಂಕಾರದಿಂದ ಮಾತನಾಡ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾಯಿಲ್ಲ, ರಾಜ್ಯ ಜನತೆಗೂ ಕೂಡ ಅರ್ಥ ಆಗ್ತಾಯಿಲ್ಲ. ಏನು ಪರ್ಮನೆಂಟಾಗಿ MLA ಇರ್ತಾರೆ, ಅವರು ಪರ್ಮನೆಂಟಾಗಿ ಮಂತ್ರಿ ಇರ್ತಾರ? ಏನೋ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ನಿಮ್ಮ ಅಧಿಕಾರವನ್ನು ಸದ್ಬಳಕೆ ಮಾಡ್ಕೊಂಡು ಯಾವ ರೀತಿ ಯುವಜನತೆಗೆ ಅನುಕೂಲ ಮಾಡಬೇಕು ಅದ್ರ ಕಡೆ ಅವರು ಗಮನ ಹರಿಸ್ಬೇಕು. ಈ ರೀತಿ ದುರಹಂಕಾರದಿಂದ ಮಾತನಾಡಿ ಯುವಕರ ಮನಸ್ಸಿಗೆ ನೋವು ತರ್ತಕ್ಕಂಥ ಕೆಲಸ ಅವರು ಮಾಡಬಾರ್ದು. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರಾಗಿರ್ತಕ್ಕಂಥ ಸಂಪರ್ಕ ಮಾಡೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ಇಲ್ಲಿ ಅಸಮಾಧಾನ ಇರುವಂಥದ್ದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಧ್ಯೆ. ನಮಗೇನು ಅಸಮಾಧಾನ ಇಲ್ಲ. ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿಪಕ್ಷದಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ನಾವು ಚಟುವಟಿಕೆ ಮಾಡಬೇಕು ಅದು ಮಾಡ್ತಾ ಇದ್ದೇವೆ. ಇನ್ನೂ 2 ವರ್ಷಗಳ ಕಾಲ ನಾವು ಕಾಯ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು. ನಮಗೇನು ಆತುರ ಇಲ್ಲ. ಇವತ್ತು ವಾಸ್ತವಿಕ ಸತ್ಯ ಏನು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ DK ಶಿವಕುಮಾರ್ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ರು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಈಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಇಳಿಸೋದಕ್ಕೆ ಏನು ಗುದ್ಲಿ ಪೂಜೆ ಮಾಡ್ಬೇಕು ನೆನ್ನೆ ಮಾಡಿದ್ದಾರೆ. ಮಂಡಲ ವಿಸ್ತರಣೆಗೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಆಗ್ತಾ ಇರುವಂತಹ ಒಳಜಗಳ, ಗೊಂದಲ ಇವತ್ತು ರಾಜ್ಯವನ್ನು ಬಲಿ ತೆಗೆದುಕೊಳ್ತಾ ಇದೆ. ಇವ್ರಿಗೇನಾಗಬೇಕಾಗಿರೋದಿಲ್ಲ. ಇವ್ರಿಗೆ ಕೇವಲ ಅಧಿಕಾರವನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಯಾವ ರೀತಿ ಹಂಚ್ಕೋಬೇಕು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ನಾನಿವತ್ತು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆ ತಾವೇನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದ್ದೀರಲ್ಲ, ಸಮಗ್ರ ಕರ್ನಾಟಕದ ಹಿತವನ್ನು ಇಟ್ಕೊಂಡು ನೀವೇನಾದರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನನ್ನು ಮಾಡಿದ್ದೀರಾ? 7-8 ಜಿಲ್ಲೆಗಳಿಗೆ ಇವತ್ತು ಕ್ಯಾಬಿನೆಟಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಮಂಕಾಳ್ ವೈದ್ಯ ಇವತ್ತು ಫಿಷರ್ಮೆನ್ ಕಮ್ಯುನಿಟಿಗೆ ಸೇರ್ತಕ್ಕಂಥವ್ರು, ಮಗುವೀರ ಕಮ್ಯುನಿಟಿ ಸೇರ್ತಕ್ಕಂಥವ್ರು, ಅಂಥ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಂಕಾಳ್ ವೈದ್ಯರ ಹೆಸರು ದೆಹಲಿಯಿಂದ ಆ ಪಟ್ಟಿಯಲ್ಲಿ ಬಂತು. ಇಲ್ಲಿ ಕಟ್ ಮಾಡುವಂಥ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಇವತ್ತು ಆ ಸಮಾಜದ ಬಗ್ಗೆ ಯಾವ ರೀತಿ ಕಳಕಳಿ ಇಟ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಆ ಹೆಣ್ಮಗಳು ಇವತ್ತು ಕ್ಯಾಬಿನೆಟಲ್ಲಿ ಹೆಸರು ಬಂತು. ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಗಾಯತ್ರಿ ಅವರು, ಅವರ ಹೆಸರು ಬಂದು ದೆಹಲಿಯಿಂದ ಬಂದರೂ ಕೂಡ ಇಲ್ಲಿ ಕಟ್ ಮಾಡುವಂಥ ಕೆಲಸ DK ಶಿವಕುಮಾರ್ ಅವರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದರಲ್ಲೇ ತೋರಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಮತ್ತು ಹಾಲು ಮತಸ್ಥ ಸಮಾಜದ ಬಗ್ಗೆ ಎಷ್ಟು ದ್ವೇಷ ಇದೆ ಇದರಲ್ಲೇ ಗೊತ್ತಾಗ್ತದೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇದನ್ನ ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ನೆನ್ನೆ ರಾಜಭವನಕ್ಕೆ ಬರ್ದೇನೆ ಅವರ ಒಂದು ಏನು ಸಹಮತ ಇಲ್ಲ ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅಸಮಾಧಾನವನ್ನು ತೋರಿಸ್ಕೊಟ್ಟಿದ್ದಾರೆ ನೆನ್ನೆ ಸಿದ್ದರಾಮಯ್ಯನವರು. ಒಟ್ಟಾರೆಯಾಗಿ ಮಂತ್ರಿಮಂಡಲದ ವಿಸ್ತರಣೆ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಕೇವಲ ರಿಯಲ್ ಎಸ್ಟೇಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಬಿಡದಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನೂ ಕೂಡ ಇವತ್ತು ಆಲೋಚನೆ ಇಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ, ಮನೆ ಮುಖ್ಯಮಂತ್ರಿಗಳಿಗೆ. ಈ ಬೆಳವಣಿಗೆ 28ಕ್ಕೆ ಅನುಕೂಲ ಆಗುತ್ತಾ ಅಂತ? ಇವರ ನಡವಳಿಕೆಯಿಂದ ನಮಗೆ ಅನುಕೂಲ ಆಗುವಂಥ ಅವಶ್ಯಕತೆ ಇಲ್ಲ. ನಾವು ರಾಜ್ಯದ ಜನರ ಮುಂದೆ ಹೋಗ್ತೇವೆ. ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಜೊತೆಗೆ ನಾವೇನು ಬಂದ್ ಮಾಡ್ತೇವೆ ಆ ಜನರಲ್ಲಿ ವಿಶ್ವಾಸ ಮೂಡಿಸುವಂಥ